ಮತ್ತು ಅವರ ಪಾಲಕರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಬಂಧುಗಳೇ, ನಿಮಗೆ ತಿಳಿದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಂಘಟನೆಗಳನ್ನು ನೋಡ್ತಾ ಇದ್ದೀವಿ ನಾವು. ಉಪನ್ಯಾಸಕರ ಸಂಘಟನೆ ಇರ್ಬೋದು, ಪ್ರಾಂಶುಪಾಲರ ಸಂಘಟನೆ ಇರ್ಬೋದು, ದೈಹಿಕ ಶಿಕ್ಷಕರ, ದೈಹಿಕ ಉಪನ್ಯಾಸಕರ ಸಂಘಟನೆ ಇರ್ಬೋದು, ಗ್ರಂಥಪಾಲಕರ ಸಂಘಟನೆ ಇರ್ಬೋದು, ಶಿಕ್ಷಕೇತರ ಸಂಘಟನೆ ಇರ್ಬೋದು, ಇವೆಲ್ಲ ಸಂಘಟನೆಗಳು ತಮ್ಮ ಸಮಸ್ಯೆ, ತಮ್ಮ ಬೇಡಿಕೆಗಳಿಗೆ ಸೀಮಿತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸಲಿಕ್ಕೆ, ವಿದ್ಯಾರ್ಥಿಗಳ ಫಲಿತಾಂಶವನ್ನು ಹೆಚ್ಚಿಸಲಿಕ್ಕೆ ಎಲ್ಲ ವಿಷಯಗಳಿಗೆ ಸೀಮಿತವಾಗಿ ಕೆಲಸ ಮಾಡತಕ್ಕಂಥ ಸಂಘಟನೆಗಳು ಬಹಳ ವಿರಳ. ಹಾಗಾಗಿಯೇ ನಾವಿವತ್ತು ನಮ್ಮ ಮದಿಪುರ ಇಲಾಖೆಯ ಹಿಂದೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀಮತಿ ಗೊಡಬೋಲಿ ಅವರು ನೆನೆಸ್ಬೇಕು. ನನಗೆ ತಿಳಿದ ಹಾಗೆ ಗೊಡಬೋಲಿ ಅವರು ನಿರ್ದೇಶಕರಿದ್ದಾಗ ನಮ್ಮ ರಾಜ್ಯದೊಳಗೆ ಪದವಿ ಹಂತದೊಳಗೆ ಪ್ರತಿಯೊಂದು ವಿಷಯದ ಬಗ್ಗೆ ಫೋರಮ್ಗಳ ರಚನೆ ಆಗಬೇಕು. ಆ ಫೋರಮ್ಗಳು ನಮ್ಮ ವಿಷಯಕ್ಕೆ ಸೀಮಿತವಾಗಿದೆ. ಆ ವಿಷಯದ ಯಾವ ರೀತಿ ಬೋಧನೆ ಮಾಡಬೇಕು, ಗುಣಮಟ್ಟವನ್ನು ಹೆಚ್ಚಿಸಬೇಕು, ವಿದ್ಯಾರ್ಥಿಗಳ ಫಲಿತಾಂಶವನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಕಾರ್ಯವನ್ನು ಮಾಡಲಿಕ್ಕೆ ಶ್ರೀಮತಿ ಗೊಡಬೋಲಿ ಅವರು ಇದಕ್ಕೊಂದು ಚಾಲನೆ ಕೊಟ್ಟರು. ಹಾಗಾಗಿ ನಮ್ಮ ಜಿಲ್ಲೆಯೊಳಗೂ ಕೂಡ ಬೇರೆ ಬೇರೆ ವಿಷಯಗಳ ಫೋರಮ್ಗಳ ರಚನೆ ಆಗ್ಯದ. ಮತ್ತು ಭಾಳ ವರ್ಷಗಳಿಂದ ಎಲ್ಲ ಫೋರಮ್ದವರು ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಫೋರಮ್ದವರು, ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೆಲಸ ಮಾಡ್ತಾ ಬಂದಿದ್ದಾರೆ. ಆದರೆ ವಿಶೇಷವಾಗಿ ನಮ್ಮ ಜಿಲ್ಲೆಯೊಳಗೆ ಆಂಗ್ಲ ಭಾಷೆ ಫೋರಮಿನ ಈ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಕಾರ್ಯಕಾರಿ ಮಂಡಳಿ ಸದಸ್ಯರು, ಎಲ್ಲ ಉಪನ್ಯಾಸಕರನ್ನ ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗ್ತದೆ. ಆಂಗ್ಲ ಭಾಷಾ ಉಪನ್ಯಾಸಕರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಮತ್ತು ಗೌರವ ನನಗೆ. ಯಾಕಂತ ಪ್ರಶ್ನೆ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದೇ ಒಂದು ಜಿಲ್ಲೆಯ ಫಲಿತಾಂಶವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಜಿಲ್ಲೆಯ ಫಲಿತಾಂಶ ಎಷ್ಟಾಗ್ಯದ, ರಾಜ್ಯದೊಳಗೆ ರ್ಯಾಂಕಿಂಗ್ ಪಟ್ಟಿಯೊಳಗೆ ಯಾವ ಸ್ಥಾನದಾಗದಂತ ಚಿಂತನೆ ಮಾಡ್ತಕ್ಕಂಥ ಸಂದರ್ಭವಾಗಿ